ಇಂದು ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ 25ನೇ ವರ್ಷದ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇದಿಕೆಯ ಅಧ್ಯಕ್ಷರಾದ ಎಎಚ್ ಬಸವರಾಜ್ ಅವರವರು, ಜಿಆರ್ ದಾಮೋದರ ನಾಯ್ಡು ಮತ್ತು ಎಚ್.ಕೆ. ಮುತ್ತಪ್ಪ, ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿ ಮಾತನಾಡಿದರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ ವ್ಯವಸ್ಥಾಪಕ ಅಧ್ಯಕ್ಷರಾದ ಎಎಚ್ ಬಸವರಾಜ್ ಅವರು, ಆಡಂಬರದ ಮದುವೆ ಬೇಡ, ಸರಳವಾಗಿ ವಿವಾಹ ಮಾಡಿ ಮತ್ತು ಸಾಲ ಮಾಡಿ ಸಾಲದ ಶೂಲಕ್ಕೆ ಸಿಲುಕಬೇಡಿ ಎಂಬುವ ನಿಟ್ಟಿನಲ್ಲಿ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ ಕಳೆದ 24 ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರಲಾಗುತ್ತಿದೆ. 25ನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬರುವ ಫೆಬ್ರವರಿ 29/2/2024 ಗುರುವಾರ ಬೆಳಗ್ಗೆ 11:12 ರಿಂದ 1:12 ವೃಷಭ ಲಗ್ನದಲ್ಲಿ ಬನಶಂಕರಿ ದೇವಸ್ಥಾನ, ಕನಕಪುರ, ಬನಶಂಕರಿಯಲ್ಲಿ ಉಚಿತ ವಿವಾಹ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಕಳೆದ 24 ವರ್ಷದಲ್ಲಿ 1431ಕ್ಕೂ ಹೆಚ್ಚು ವಧುವರರ ವೈವಾಹಿಕ ಜೀವನಕ್ಕೆ ನಮ್ಮ ವೇದಿಕೆಯು ಮದುವೆ ಮಾಡಿಸಿ ಜೀವನಕ್ಕೆ ಕಾಲಿಟ್ಟಿದೆ. ಜಾತಿ ಮತ ಭೇದ ಎಲ್ಲ ಸಂಗತಿಗಳನ್ನು ದೂರ ಇರಿಸಿ ಎಲ್ಲ ವರ್ಗದ ಜನರನ್ನು ಒಂದೇ ವೇದಿಕೆ ಮಂಟಪದಲ್ಲಿ ಕಲೆ ಹಾಕಿ ಸಾಮೂಹಿಕ ವಿವಾಹ ಮಾಡಲಾಗುತ್ತಿದೆ. ಉಚಿತ ಸಾಮೂಹಿಕ ವಿವಾಹ ವಧುವರರಿಗೆ ಹಿಂದೂ ಸಂಪ್ರದಾಯದಂತೆ ಬಾಸಿಂಗ, ಕಂಕಣದಾರ, ಹೂವಿನ ಮಾಂಗಲ್ಯ, ಕಾಲುಂಗರ, ಪೇಟ ಮತ್ತು ವಧುವರರ ಬಂಧು ಬಳಗದವರಿಗೆ ಮತ್ತು ಸ್ಥಳೀಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಚಿತ ಸಾಮೂಹಿಕ ವಿವಾಹ ಮಾಡಲು ಇಚ್ಛಿಸುವವರು ಆಸಕ್ತ ಕುಟುಂಬಗಳು ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 26717527 26712988 26717527. ದೂರವಾಣಿ ಸಂಖ್ಯೆ 26712988. ಈ ನಂಬರಿಗೆ ಆಸಕ್ತರು ಸಂಪರ್ಕಿಸಬಹುದು. ಇನ್ನು ಈ ಮದುವೆಯಲ್ಲಿ ಪಾಲ್ಗೊಳ್ಳಬೇಕಾದ ವಧುವರರು ಸರ್ಕಾರದ ಕಾಯ್ದೆಯಂತೆ 18 ವರ್ಷ ಹೆಣ್ಣಿಗೆ ತುಂಬಿರಬೇಕು, 21 ವರ್ಷ ಗಂಡಿಗೆ ತುಂಬಿರಬೇಕು. ಅಂಥವರು ಕಡುಬಡವರಾಗಿದ್ದಲ್ಲಿ ಬನಶಂಕರಿ ವಿವಾಹ ವೇದಿಕೆಯನ್ನು ಸಂಪರ್ಕಿಸಬೇಕು ಎಂದು ಎಎಚ್ ಬಸವರಾಜ್ ಇದೇ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ತಿಳಿಸಿದರು. ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಅಡಿಯಲ್ಲಿ ಶ್ರೀ ಬನಶಂಕರಮ್ಮನ ತಾಯಿಯ ಸನ್ನಿಧಾನದಲ್ಲಿ 24ನೇ ವರ್ಷ ಉಚಿತ ಸಾಮೂಹಿಕ ಮುಗಿಸಿ 25ನೇ ವರ್ಷಕ್ಕೆ ಬರ್ತಕ್ಕಂಥ ಫೆಬ್ರವರಿ 29/2/2024 25ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ, ಆಸಕ್ತಿ ಉಳ್ಳಂಥ ವಧುವರರು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಮುಖೇಣ ಮನವಿ ಮಾಡೋದಕ್ಕೆ ವೇದಿಕೆಯ ವ್ಯವಸ್ಥಾಪಕರಾದಂಥ ಎಚ್.ಕೆ. ಮುತ್ತಪ್ಪನವ್ರು ಇರ್ಬೋದು, ಜೆ.ಆರ್. ದಾಮೋದರ ನಾಯ್ಡು ಇರ್ಬೋದು, ಆರ್. ನಾರಾಯಣಸ್ವಾಮಿ ಇರ್ಬೋದು, ಸಿ. ಮುತ್ತಪ್ಪ ಇರ್ಬೋದು, ಎಲ್ಲರೂ ಸಹಿತ ನಾವು ತಮ್ಮ ಮುಖೇಣ ವಿನಂತಿ ಮಾಡೋದಿಷ್ಟೇ. 24 ವರ್ಷ ತಾಯಿಯ ಸನ್ನಿಧಾನದಲ್ಲಿ ಸಾಮೂಹಿಕ ವಿವಾಹ ನಡೆದಿದೆ. 25ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ 25ನೇ ವರ್ಷದ ಸಾಮೂಹಿಕ ವಿವಾಹದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಆಡಂಬರ ಮದುವೆಗಳನ್ನೇ ನೋಡ್ತಾ ಇದ್ದೀವಿ. ತಾಯಿ ಸನ್ನಿಧಾನದಲ್ಲಿ ಸರಳವಾಗಿ ನಡೆಯುವಂಥ ಸಾಮೂಹಿಕ 24ನೇ ವರ್ಷ ಮುಗಿಸಿ 25ನೇ ವರ್ಷ ಕಾಲಿಟ್ಟಿದೆ. ಆ ಒಂದು ಸುಸಂದರ್ಭದಲ್ಲಿ ಆಸಕ್ತಿ ಉಳ್ಳಂಥ ಮಧ್ಯಮ ಬಡತನ, ಯಾವುದೇ ಇದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ, ಮತ ಇಲ್ಲ, ಯಾರು ಆಸಕ್ತರಿದ್ದಾರೆ ಈ ಸರಳ ಸಾಮೂಹಿಕ ವಿವಾಹ ಮಾಡ್ಕೋಬೇಕು ಅಂತ, ಬಡತನ ರೇಖೆಯಲ್ಲಿ ನೆರಳ್ತಾ ಇದ್ದಾರೆ, ಮಧ್ಯಮ ವರ್ಗದಲ್ಲಿ ಸಿಲುಕಿದ್ದಾರೆ, ಅಂಥವ್ರು ಯಾರೇ ಇದ್ದರೂ ಸಹಿತ ಸರಳ ವಿವಾಹದಲ್ಲಿ ಭಾಗವಹಿಸುವಂಥ ಇಚ್ಛೆ ಉಳ್ಳಂಥ ವಧುವರರು, ಪೋಷಕ ವರ್ಗದವರು ಒಂದು ನಾವು ಕೊಡ್ತಕ್ಕಂಥ 22ನೇ ತಾರೀಕು 2/2024 ದಿನಾಂಕ ಕೊಟ್ಟಿದ್ದೀವಿ, ಲಾಸ್ಟ್ ಡೇಟ್. ಅಷ್ಟರೊಳಗಡೆ ಬಂದು ನೋಂದಾಯಿಸಿದ್ರೆ ಅವ್ರಿಗೆ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸೋದಕ್ಕೆ ಅನುವು ಮಾಡಿಕೊಡ್ತೀವಿ. ತಾಯಿಯ ಸನ್ನಿಧಾನದಲ್ಲಿ 25ನೇ ವರ್ಷದ ಸರಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವಂಥ ಮತ್ತೊಮ್ಮೆ ಅವ್ರಿಗೆ ಸವಲತ್ತು ಅನ್ನೋದಕ್ಕಿಂತ ವ್ಯವಸ್ಥೆ ಏನೇನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡಬೇಕಾಗಿದೆ, ನಾವು ಅಕ್ಷತೆಯಿಂದ ಹಿಡಿದು ಹೂವಿನಾರದಿಂದ ಹಿಡಿದು ಕಂಕಣದಾರ, ಪೇಟ, ಬಾಚುಂಗ, ಸಮವಸ್ತ್ರ, ಕಾಲುಂಗ್ರ, ಮಾಂಗಲ್ಯ, ಮತ್ತು ನಮ್ಮ ಅವ್ರ ಜೊತೆಲಿ ಬರ್ತಕ್ಕಂಥ ಪೋಷಕ ವರ್ಗದವ್ರ ಜೊತೆಲಿ ವಧುವರರ ಜೊತೆಲಿ ಬರ್ತಕ್ಕಂಥ ಬಂಧು ಬಳಗದವರು, ಹಿತೈಷಿಗಳು ಅವ್ರು ಮೊದಲೇ ಹೇಳಬೇಕು. ಬಟ್ಟೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ತೀವಿ, ಎಷ್ಟು ನಿಮ್ಮ ಕಡೆಯಿಂದ ಎಷ್ಟು ಜನ, 100 ಜನ ಬರ್ತೀರಾ, 200 ಜನ ಬರ್ತೀರಾ ಅಂತ
ಕೇಳ್ತೀವಿ. ಅವತ್ತು ಅವ್ರು ಹೇಳಬೇಕು. ಅವ್ರು ಹೇಳಿದ್ರೆ ಅಷ್ಟು ಜನಕ್ಕೂ ಸಹಿತ ತಾಯಿಯ ಸನ್ನಿಧಾನದಲ್ಲಿ ವೇದಿಕೆ ವತಿಯಿಂದ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಚಿನ್ನ ಏನ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಸರ್ ಇವಾಗ? ಇವತ್ತಿಂದ ಪ್ರಾರಂಭ ಆಗಿದೆ. ಸರ್ ವೆಬ್ಸೈಟ್ ಯಾವ್ದು ಇದೆ ನಿಮ್ದು ರಿಜಿಸ್ಟರ್ ಮಾಡ್ಕೊಳ್ಳೋಕೆ? ಕಾಂಟ್ಯಾಕ್ಟ್ ನಂಬರ್ 26712988 26712988. ಮೊಬೈಲ್ ನಂಬರ್ 9845061887. ಪಾಂಪ್ಲೆಟಲ್ಲೂ ನಾವು ಇದರಲ್ಲೂ ಕೊಟ್ಟಿದ್ದೀವಿ. ಆ ನಂಬರನ್ನು ಆಡ್ ಮಾಡಿ ತಾವು ಯಾರೇ ಫೋನ್ ಮಾಡಿದ್ರು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಎಷ್ಟು ಗ್ರಾಮ್ ಮುಖ್ಯ ಅಲ್ಲ, ಸರಳ ಸಾಮೂಹಿಕ ವಿವಾಹ ಮುಖ್ಯ. 24 ನಮ್ಮ ನಿರೀಕ್ಷೆ ಇಲ್ಲ, ಎಷ್ಟು ಜನ ಬೇಕಾದ್ರೂ ಬಂದು ನೋಂದಾಯಿಸ್ಕೊಳ್ಬೋದು. ಅಷ್ಟಕ್ಕೂ ವ್ಯವಸ್ಥೆನ ವೇದಿಕೆ ಸಿದ್ಧರಾಗಿದೆ.